ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿವನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀಶೋಭನ ಪದದಲ್ಲಿ 92ನೇ ಪದ್ಯ. ಅತ್ತೆರೆಣಿಪ ಗಂಗೆ ಯಮುನೆ ಸರಸ್ವತಿ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿನಾಕ್ಷತೆಯನ್ನು ಶೋಭಾನವೆನುತ್ತಲೇ ತಮ್ಮ ಅರ್ತಿ ಅಳಿಯಗೆ ತಳೆದರು. ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು? ಲಕ್ಷ್ಮಿ ಜೊತೆಗೆ ಪರಮಾತ್ಮ ಬಂದು ಹಸೆ ಮೇಲೆ ಕೂತ್ಕೊಂಡಿದ್ದಾನೆ ನಗನಗುತ್ತಾ. ಅನಂತ ವೈಭವದಿಂದ ಕುಳಿತಿರುವಂತಹ ಶ್ರೀಕೃಷ್ಣನ 4 ದಿನದ ಉತ್ಸವವನ್ನು ನಡೆಸಿದರು ಅಂತ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ. ಲೋಕದ ಸಕಲ ಸಜ್ಜನ ದೀರ್ಘಾಯುಷ್ಯಕ್ಕೆ ಮತ್ತು ಅಂದರೆ ಮುಕ್ತಿ ಲೋಕದಲ್ಲಿ ಅವರ ಅನಂತವಾದ ಸುಖ ಜೀವನಕ್ಕಾಗಿ ನಾನು ಈ ಮಂಗಲಸೂತ್ರವನ್ನು ನಿನ್ನ ಕೊರಳಿಗೆ ಕಟ್ಟುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಅತ್ತೆರೆನಿಸುವಂತಹ ಗಂಗಾ, ಯಮುನಾ, ಸರಸ್ವತಿ, ಭಾರತಿ ಮೊದಲಾದ ದೇವತಾ ಸ್ತ್ರೀಯರು ತಮ್ಮ ಪ್ರೀತಿಯ ಅಳಿಯನಿಗೆ ಶೋಭನವಾಗಲಿ ಎನ್ನುತ್ತಾ ಮುತ್ತಿನ ಅಕ್ಷತೆ ಕಾಳುಗಳನ್ನು ಹಾಕಿದರು ಅಂತ ಹೇಳ್ತಾ ಇದ್ದಾರೆ. ಸಮುದ್ರರಾಜ ವರುಣನ ಕುಮಾರಿ ಲಕ್ಷ್ಮೀದೇವಿಯನ್ನು ವಿವಾಹಗುತ್ತಿರುವ ಶ್ರೀಹರಿಗೆ ವರ್ಣನ ರಾಣಿಯಾಗಿರುವಂತಹ ಗಂಗಾದಿ ನದ್ಯಾಭಿಮಾನಿ ದೇವತೆಗಳು ಅತ್ತೆಯರನ್ಸ್ಕೋತಾರೆ. ಇವರು ಅತ್ತೆಯರೆನಿಸಿದ್ದಾರೆ ಹೊರತು ವಾಸ್ತವದಲ್ಲಿ ಅತ್ತೆಯರಲ್ಲ. ಏಕೆಂದರೆ ಮಹಾಲಕ್ಷ್ಮೀ ದೇವಿ ಅವರಲ್ಲಾಗಲಿ ನೇರವಾಗಲಿ ವರ್ಣನಲ್ಲಾಗಲಿ ಹುಟ್ಟಿ ಬಂದವಳಲ್ಲ. ಪ್ರಾಕೃತ ಶರೀರದಿಂದ ಅವಳಿಗೆ ಜನನವಿಲ್ಲ, ಜನಿಸಿದಂತೆ ತೋರಿಕೊಳ್ತಾಳಷ್ಟೆ. ಆದ್ದರಿಂದ ಅಷ್ಟರಿಂದಲೇ ಗಂಗೆ, ಯಮುನೆ ಮುಂತಾದವರು ಅತ್ತೆಯರೆನಿಸಿದಾರಷ್ಟೆ. ಅದು ಅವರ ಪುಣ್ಯದ ಫಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಗಂಗೆ ಯಮುನೆಯರು ವರುಣನ ಮಡದಿಯರಾದ್ದರಿಂದ ಅತ್ತೆಯರೆನಿಸಲಿ, ಆದರೆ ಸರಸ್ವತಿ ಭಾರತೀಯರು ಬ್ರಹ್ಮವಾಯುಗಳ ಮಡದಿಯರು, ಅವರೇಗೆ ಅತ್ತೆ ಆದರು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸರಸ್ವತಿ ಭಾರತಿ ಮುಂತಾದವರು ಬೇರೆ ಸುರಸ್ತ್ರೀಯರು ಎಂದು ಗ್ರಹಿಸಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಬೇರೆ ಸುರಸ್ತ್ರೀಯರು ಕೂಡಿ ಅಕ್ಷತೆ ಕಾಳುಗಳನ್ನು ಹಾಕುವುದರಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮ್ಯಾಶ್ಚ ಮಾಂಗಲ್ಯ ವಿಧೌ ಮುಖ್ಯಾಸ್ತತ್ರ ತು ಯೋಷಿತಃ ಆಸನ್ ಗಂಗಾದಯೋ ನದ್ಯಾಹ. ಲಕ್ಷ್ಮೀದೇವಿಯ ವಿವಾಹದಲ್ಲಿ ಮಾಂಗಲ್ಯ ವಿಧಿಯನ್ನು ಅಂದರೆ ಶೋಭನವೆನ್ನುತ್ತಾ ಅಕ್ಷತೆ ಕಾಳೆರಚುವ ಕಾರ್ಯವನ್ನು ನಡೆಸಿದವರಲ್ಲಿ ಮುಖ್ಯರಾದವರು ಗಂಗಾದಿ ನದಿಗಳು ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದನ್ನು ನೋಡಿದರೆ, ಪ್ರಕೃತದಲ್ಲಿಯೂ ಸುರಸ್ತ್ರೀಯರು ಅಂದರೆ ಗಂಗಾದಿ ನದ್ಯಾಭಿಮಾನಿ ದೇವತೆಗಳೇ ಅಂತ ಇಟ್ಕೊಳ್ಬೇಕು. ಈ ಎಲ್ಲ ಪ್ರಶ್ನೆಗಳೇ ಮಹಾಭಾರತ ವನಪರ್ವದಲ್ಲಿ ಹೇಳ್ತಾರೆ. ಭಾರತೀ ಸುಪ್ರಯೋಗಾಚ ಕಾವೇರಿ ಮುರ್ಮುರಾ ತಥಾ ಏತಾ ನದ್ಯಸ್ತು ದಿಷ್ಣಾನಾಂ ಮಾತರೋ ಯಾ ಪ್ರಕೀರ್ತಿತಾಃ. ಭಾರತೀ ಸುಪ್ರಯೋಗ, ಕಾವೇರಿ, ಮುರ್ಮುರಾ ಈ ಎಲ್ಲ ನದಿಗಳು ಅಗ್ನಿಗಳಿಗೆ ಜನ್ಮವಿತ್ತವರು. ಇಲ್ಲಿ ಭಾರತಿ ಒಬ್ಬಳು ನದಿ ದೇವತೆ. ನದಿ ತಾರತಮ್ಯದಲ್ಲಿ ಗಂಗಾದೇವಿ ಉತ್ತಮಳಾಗಿದ್ದಾಳೆ.
ಅನಂತರ ಕ್ರಮವಾಗಿ ಗೋದಾವರಿ, ಕೃಷ್ಣ, ಕಾವೇರಿ, ಚಂದ್ರಪುಷ್ಕರಣಿ, ಮಾನಸರೋವರಗಳು ಬರ್ತಾ ಇದ್ದಾರೆ. ಕಾವೇರಿ ಸರಸ್ವತಿ ನದಿಯು ಸಮಾನಳಾಗಿದ್ದಾಳೆ ಅಂತ ಹೇಳ್ತಾರೆ. ಅನಂತರ ಸರಿಯು ನದಿ ಇತ್ಯಾದಿ, ನರ್ಮದಾ ಇತ್ಯಾದಿ ನದಿಗಳು ಬರ್ತಾ ಇವೆ. ಪ್ರಸಿದ್ಧರಾಗಿರುವಂಥ ಗಂಗಾಮಿನ ಸರಸ್ವತಿಯೊಡನೆ ಅಪ್ರಸಿದ್ಧರಾದ ಭಾರತೀಯನ್ನು ಏಕೆ ಉಲ್ಲೇಖಿಸಿದರು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಅತ್ತೇರೇನಪ್ಪ ಅಂತ ಹೇಳಿದ ಅತ್ತೆಯ ಸ್ಥಾನದಲ್ಲಿ ಅಮುಖ್ಯ ನದಿಗಳಿಗೆ ಹೇಗೋ ಹಾಗೆ ಮುಖ್ಯ ನದಿಗಳಿಗೂ ಆ ಸ್ಥಾನ ಉದ್ದೇಶ ಇರಬೇಕು. ಆದ್ದರಿಂದ ಹಾಗೆ ಹೇಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಶರೀರದ 72,000 ನಾಡಿಗಳಲ್ಲಿ 72,000 ನದ್ಯಾಭಿಮಾನಿ ದೇವತೆಗಳಿದ್ದಾರೆ. ಹರಿಕಥಾಂಸಾರ ಹೇಳಿದ ಸೂರ್ಯಗಳು ಚಿತ್ತೈಸುವುದು ಭಾಗೀರಥಿ ಮೊದಲಾದ ತೀರ್ಥಗಳು ಈ ನದಿಕ 70,000 ನಾಡಿಯೊಳಗಿಹವು. ಈ ರಹಸ್ಯವನಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರನು ದಿನ ಮಜ್ಜನವ ಮಾಡು ತಲಿಸುತ್ತಿಸುವರು. ಆದ್ದರಿಂದ ಎಲ್ಲ ನದಿ ದೇವತೆಗಳು ನಮ್ಮನ್ನು ಸಲಹುವ ತಾಯಂದಿರು ಅಂಥೇಳಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವರ ವ್ಯಂಜನಗಳಿಂದ ಶೋಭನ ಮಂಗಳ ಸ್ವರೂಪದಿಂದ ಸದಾ ಕೊಡುವುದರಿಂದ ಅವರೇ ಪ್ರಕೃತ ಶೋಭ ಪದವನ್ನು ಹಾಡುತ್ತಿದ್ದಾರೆ ಅಷ್ಟೇ. ಅದರಿಂದ ಹೇಳ್ತಾ ಇದ್ದಾರೆ ದೇವತಾ ಸ್ತ್ರೀಯರಿಗೂ ಋಷಿಪತ್ನಿಯರಿಗೂ ವೇದಾಧಿಕಾರವಿರುವುದರಿಂದ ಶೋಭನ ಎಂಬ ಪದವಾಗಲಿ ಸುಭಗ, ಮೋದ, ಶಂ ಎಂದು ಮುಂತಾದ ಅದೇ ಅರ್ಥದ ಬೇರೆ ಶಬ್ದವಾಗಿರುವ ಸುಪುತ್ರಾಂ ಸುಭಗಾಂ ಕೃಡು ಯಹೈವಸ್ತಮ್ಮ ವ್ಯೌಷ್ಟಂ ಮೋದಮಾನೌ ಸ್ವೇ ಗೃಹೆ ಶಂ ನೋ ಭವದ್ವಿಪದೇ ಶಂ ಚತುಷ್ಪದೇ. ಇವೆಲ್ಲ ವೈದಿಕ ಸೂಕ್ತಗಳಾಗಲಿ ಶೋಭನ ಪದಗಳೇ ಅಂತ ಕರೀತಾ ಇದ್ದಾರೆ. ಈ ದೃಷ್ಟಿಯಿಂದ ಸೂರ್ಯಾಸೂಕ್ತವೇ ಪ್ರಪಂಚದ ಪ್ರಾಚೀನತಮ ಶೋಭನ ಪದವಾಗ್ತಾ ಇದೆ. ರುಕ್ಮಿಣೀಶ ವಿಜಯದಲ್ಲಿ ಶೋಭನ ಪದ ಮಂಗಳ ಕಥಾಗೀತ ಅಂತ ಅನಿಸಿದೆ. ನಾರ್ಯೋಕ್ಷತಾನ್ ಪ್ರವೃಷುರ್ನವ ಕುಂಕುಮಾಭಾನ್ ಸಂಗೀತ ಮಂಗಲ ಕಥಾ ಕೃತಾಂಗ್ಯ. ನಾರಿಯರು ತಮ್ಮನ್ನು ಚೆನ್ನಾಗಿ ಸಿಂಗರಿಸಿಕೊಂಡು ಮಂಗಲ ಕಥಾ ಗೀತೆಗಳನ್ನು ಹಾಡುತ್ತಾ ಹೊಸ ಕುಂಕುಮದ ಬಣ್ಣದಿಂದ ಹೊಳೆವ ಅಕ್ಷತೆ ಕಾಳುಗಳನ್ನು ವಧುವರರ ಮೇಲೆ ತಳಿದರು ಅಂತ ಹೇಳ್ತಾರೆ. ಇದರಿಂದ ಲಕ್ಷ್ಮೀ ಸ್ವಯಂವರ ಮುಂತಾದ ಮಂಗಲ ಕಥೆಗಳನ್ನು ಗೀತಬದ್ಧಗೊಳಿಸಿದಾಗ ಶೋಭನ ಪದವಾಗುತ್ತದೆ ಅಂತಾಯಿತು. ಈ ರೀತಿಯಾಗಿ ಅಕ್ಷತೆಯ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾರೆ. ನವಕುಂಕುಮ ಮಾಭಾನ್ ಅಂಥೇಳಿ ಹೊಸ ಕುಂಕುಮದಂತೆ ಕೆಂಪಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸೂರ್ಯ ಸೂಕ್ತದಲ್ಲಿ ಸೂರ್ಯ ವೈದಿಕ ಮಂತ್ರದಿಂದಾಗಲಿ ಶೋಭನ ಪದದಂಥ ಲಕ್ಷ್ಮೀ ಶೋಭನ ಪದದಂಥ ಲೌಕಿಕ ಮಂತ್ರದಿಂದಾಗಲಿ ಅಭಿಮಂತ್ರಿತವಾದ ಮಂತ್ರಾಕ್ಷತೆಯನ್ನು ಸುಮಂಗಲಿಯರು ವಧುವರರ ಮೇಲೆ ಹಾಕಿದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ರತ್ನದಾರತಿಗೆ ಸುತ್ತಮುತ್ತನೆ ತುಂಬಿ ಮುತ್ತೈದೆರೆಲ್ಲ ಧವಳದ ಪದವ ಪಾಡುತ್ತಲೆತ್ತಿದರೆ ಸಿರಿವರೆಗೆ. ಮುತ್ತೈದೆಯರೆಲ್ಲರೂ ರತ್ನದಾರತಿಗೆ ಸುತ್ತಮುತ್ತನ್ನು ತುಂಬಿ ಧವಳದ ಪದವನ್ನು ಹಾಡುತ್ತಾ ಲಕ್ಷ್ಮೀರಮಣನಿಗೆ ಆರತಿಯನ್ನು ಎತ್ತಿದರು ಅಂತ ಹೇಳ್ತಾ ಇದ್ದಾರೆ. ಅಕ್ಷತೆ ಹಾಕಿದ ಮೇಲೆ ಈಗ ಆರತಿ. ಅತ್ತೇರೇನಪ್ಪ ಗಂಗೆ, ಯಮುನೆ, ಸರಸ್ವತಿ, ಭಾರತಿ ಮುಂತಾದ ಮುತ್ತೈದೆಯರೇ ಲಕ್ಷ್ಮೀನಾರಾಯಣರಿಗೆ ಅಕ್ಷತೆಯನ್ನು ಹಾಕಿ ಈಗ ಆರತಿಯನ್ನು ಮಾಡ್ತಾ ಇದ್ದಾರೆ. ಆರತಿ ರೂಢಿಯಲ್ಲಿ ದೀಪದ ಆರತಿ, ಮಾಣಿಕ್ಯದ ಆರತಿ, ಮರಕದ ಆರತಿ, ಕುಂದಣದ ಆರತಿ ಇತ್ಯಾದಿ ಆರತಿಗಳಿವೆ. ಕುಂಕುಮದ ಆರತಿ, ಮುತ್ತಿನ ಹರಿವಾಣದ
ಚಿತ್ತಾರದಾರತಿ, ಬಂಗಾರ ತಟ್ಟೆ, ಶೃಂಗಾರದಾರತಿ ಅಂತಾಗಿ ಅನೇಕ ವಿಧಗಳಿವೆ. ಪ್ರಕೃತದಲ್ಲಿ ರತ್ನದಾರತಿಯನ್ನು ಬೆಳಗ್ತಾ ಇದ್ದಾರೆ. ಆರತಿ ಎಂಬ ಶಬ್ದ ಸಂಸ್ಕೃತದ ಆರಾತ್ರಿಕ ಶಬ್ದದಿಂದ ಹುಟ್ಟಿದ್ದು. ರಾತ್ರಿಯಲ್ಲಿಯೂ ಅಂದರೆ ನಡು ಹಗಲಿನಲ್ಲಿಯೂ ಬೆಳಗಬಲ್ಲ ಉಜ್ವಲ ಪ್ರಕಾಶದ ದೀಪಮಾಲೆಯೇ ಆರಾತ್ರಿಕ. ಈ ರೀತಿಯಾಗಿ ಎಲ್ಲ ದೀಪಗಳು ತೇಜಸ್ಸೆ. ಸಮುದ್ರರಾಜನ ಅರಮನೆಯ ಈ ಅಕ್ಷತೆಗೆ ಇಂತಹ ರತ್ನದಾರತಿಯೇ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ರತ್ನದ ದೀಪ ಆರತಿ ನಡುಹಗಲಿನಲ್ಲಿ ಬೆಳಗುತ್ತದೆ ಅಂತ ಕೇಳಿದರೆ ಗರುಡ ಪುರಾಣ ಹೇಳ್ತಾ ಇದೆ, ನಡುರಾತ್ರಿಯಲ್ಲಿಯೂ ಬೇರೆ ಯಾವ ದೀಪದ ಸಹಾಯವಿಲ್ಲದೆ ಬೆಳಗುತ್ತದೆ ಅಂತ. ದಿವಾ ಯಥಾ ದೀಪ್ತಿಕರಂ ತಥೈವ ತಮೋವ ಗಾಢಾ ಸ್ವಪಿ ತನ್ನಿಶಾಸು. ಈ ರೀತಿಯಾಗಿ ಮೋಡಗಳಲ್ಲಿ ಹುಟ್ಟುವ ಒಂದು ಬಗೆಯ ಮುತ್ತಿನ ಬಗ್ಗೆ ಹೇಳಲಾಗಿದೆ. ಕೋಳಿ ಮೊಟ್ಟೆಯ ಗಾತ್ರದ ಈ ಮುತ್ತು ದುಂಡಗೆ ಇದ್ದು ಭಾರವಾಗಿರ್ತದೆ. ಸೂರ್ಯನಂತೆ ಬರಿಗಣ್ಣಿಗೆ ನೋಡಲು ಸಾಧ್ಯವಾಗದಷ್ಟು ಪ್ರಕಾಶ ಇದೆ ಆ ಮುತ್ತಿನಲ್ಲಿ. ಕೇವಲ ದೇವತೆಗಳಿಗೆ ಇದು ಯೋಗ್ಯ. ಆಕಾಶದಿಂದ ಅದು ಭೂಮಿಗೆ ಬರುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಭ್ಯೇತಿ ಮೇಘ ಪ್ರಭವಂ ಧರಿತ್ರೀಂ ವ್ಯದ್ಗತಂ ತದ್ವಿಬುಧಾಹರಂತೆ ಅರ್ಚಿಹೇ ಪ್ರಭಾವಾವೃತ ದಿಗ್ವಿಭಾಗಂ ಆದಿತ್ಯವದ್ ದುಃಖ ವಿಭಾವ್ಯ ಬಿಂಬಂ. ಈ ಮುತ್ತಿಗೆ ಬೆಲೆ ಎಷ್ಟೆಂದರೆ ಭೂಮಿಯಲ್ಲಿ ಸಿಕ್ಕುವಂತಹ ಎಲ್ಲ ಬಂಗಾರ ಸಹಿತವಾಗಿ ಇಡೀ ಭೂಮಿಯ ಇದಕ್ಕೆ ಬೆಲೆಯಲ್ಲಿ ಸರಿಗಟ್ಟೋದಿಲ್ಲತ್ತೆ. ಮಹಾಪುಣ್ಯದಿಂದ ಇದು ಭೂಮಿಯಲ್ಲಿ ಯಾರಿಗಾರು ಸಿಕ್ಕಿದ್ದೇ ಆದರೆ ಆತ ಸಾರ್ವಭೌಮ ಚಕ್ರವರ್ತಿ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂಥವನ ಪ್ರಜೆಗಳು ಸುಖಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ರತ್ನ ದೀಪಗಳಿಂದ ಮುತ್ತೈದೆಯರು ಮದುಮಕ್ಕಳಿಗೆ ಆರತಿಯನ್ನು ಎತ್ತಾ ಇದ್ದಾರೆ. ರತ್ನದಾರತಿಗೆ ಸುತ್ತಮುತ್ತನ್ನು ತುಂಬುವುದು ಬಣ್ಣದ ಪ್ರಕಾಶಕ್ಕಾಗಿ. 27 ನಕ್ಷತ್ರಗಳಲ್ಲಿ ಹುಟ್ಟುವ ಈ ಮುತ್ತುಗಳು ಗಾತ್ರದಲ್ಲಿಯೂ ಬಣ್ಣದಲ್ಲಿಯೂ ಬೇರೆ ಬೇರೆಯಾಗಿದ್ದು 27 ಬಗೆಯಾಗಿರುತ್ತವೆ. ಆದ್ದರಿಂದ ಆ ಮುತ್ತಿನ ಹರಿವಾಣದ ಚಿತ್ತಾರದಾರತಿ, ಚಿತ್ರವಿಚಿತ್ತಾರತಿ ಅಂತ ಹೇಳಿದ್ದಾರೆ. ಮುತ್ತೈದೆಯರು ಅಂದರೆ ವೃದ್ಧ ಸುಮಂಗಲಿಯರು. ಇವರು ಮಾನವ ಸ್ತ್ರೀಯರಾಗಿರದೆ ದೇವತಾ ಸ್ತ್ರೀಯರಾಗಿರಿಂದ ಅವರು ವಯಸ್ಸಿನಲ್ಲಿ ವೃದ್ಧೆಯರಾದರೂ ಲಾವಣ್ಯದಲ್ಲಿ ಕೇವಲ 16 ಹರೆಯದವರಾಗಿದ್ದಾರೆ. ಅವರಿಗೆ ಜರ ಅನ್ನೋದಿಲ್ಲ. ಆದ್ದರಿಂದ ದೇವತೆಗಳಿಗೆ ನಿರ್ಜರರು ಅಂತ ಕರೀತಾರೆ. ಆ ದೇವತಾ ಸ್ತ್ರೀಯರು ಆರತಿಯನ್ನೆತ್ತಿ ಲಕ್ಷ್ಮೀನಾರಾಯಣರನ್ನು ಹೊಗಳುತ್ತಾ ಮಂಗಲ ಧ್ವನಿಯಿಂದ ಹಾಡಿದರು. ಅದನ್ನು ಕೇಳಿದ ಎಲ್ಲ ದೇವತೆಗಳು, ಋಷಿಗಳು ಅವರವರ ಹೃದಯದಲ್ಲಿ ಲಕ್ಷ್ಮೀನಾರಾಯಣರು ಪ್ರಕಟಗೊಂಡು ಹೊಳೆಯುತ್ತಿರುವುದನ್ನು ಕಂಡು ಚಿತ್ರದಲ್ಲಿ ಬರೆದಂತೆ ನಿಶ್ಚಲರಾಗಿ ನಿಂತರು ಎಂದು ಸ್ಕಂದ ಪುರಾಣ ಹೇಳುತ್ತೆ. ತದಾಚ ಗೀತಾನಿ ಸುಮಂಗಲಾನಿ ಶ್ರಿಯಶ್ಚ ವಿಷ್ಣೋರ್ಗುಣವರ್ಣನಾನಿ ದುರ್ಗಾದಯಾಶ್ಚಾಥ ಪುಲೋಮಜಾದ್ಯ ದೇವ್ಯೋ ಜಗುಃ ಸಸ್ಮಿತ ಚಾರುವಕ್ತ್ರಾಃ ಯಥಾ ತದಾ ಕರ್ಣ್ಯಸುರಾಃ ಸಮಸ್ತ ಮಹರ್ಷಯಾಶ್ಚ ಕಿಲ ಯೋಷಿತೋಪಿ ಸ್ವಾಂತಸ್ಥ ಮೈಕ್ಷಂತ ಸಹ ಶ್ರಿಯೇಶಂ ಸ್ಫುರಂತಮಾಸನ್ ನನು ಚಿತ್ರವತ್. ಈ ರೀತಿಯಾಗಿ ಆರತಿಯನ್ನು ಮಾಡಿದ್ದಾರೆ.
ವಾದಿರಾಜರು ಒಂದು ಕಡೆ ಹೇಳ್ತಾರೆ, ಜಯ ಜಯತು ನರಹರಿಗೆ ಜಯ ಜಯತು ಶ್ರೀಹರಿಗೆ ಜಯ ಜಯತು ಹರಿಯುರದಿ ಧರಿಸಿದ ಸಿರಿಗೆ ಚತುರ್ಮುಖ ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ ಭಕ್ತಿಯಿಂದ ಗರುಡ ಶೇಷ ರುದ್ರರಿಗೆ ರಘುವೆನು ತಾರತಮ್ಯ ಢವಳವನು ಪೇಳುವ ಸತಿಯರಿಗೆ ಕಾಮಿತ ಫಲ ಕೊಡುವ ಶ್ರೀಹಯವದನ. ಮತ್ತೆ ಹೇಳ್ತಾ ಇದ್ದಾರೆ, ಧವಲಾದಿಪದೈಃ ಪಾದೈರಾಶೀರ್ವಾದ ಸಮನ್ವಿತೈಃ ಛಂದಸಾಯೇನ ಕೇನಾಪಿ ಕರ್ತವ್ಯೋ ಧವಲಾಭಿದಃ. ಧವಲ ಮುಂತಾದ ಪದಗಳಿಂದ, ಅಂದರೆ ತತ್ಸಮಾನಾರ್ಥದ ಆರತಿ ಬೆಳಗೋಣ, ಆರತಿಯ ನೆತ್ತಿರೆ ಎಂದು ಮುಂತಾದ ಪದಗಳಿಂದ ಜಯವಾಗಲಿ ಮಂಗಳವಾಗಲಿ ಎಂದು ಮುಂತಾಗಿ ಆಶೀರ್ವಾದಗಳಿಂದಲೂ ಯುಕ್ತವಾಗಿದ್ದು ಯಾವುದೇ ಛಂದಸ್ಸಿನಲ್ಲಿರುವಂತೆ ಧವಳ ಪದಗಳನ್ನು ರಚಿಸಬಹುದು, ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬೊಮ್ಮ ತನ್ನರಸಿ ಕೂಡೆ ಬಂದೆರೆಗಿದ ಉಮ್ಮೆ ರಸ ನಮಿಸಿದ ಅಮ್ಮರರೆಲ್ಲರೂ ಬಗೆ ಬಗೆ ಉಡುಗೊರೆಗಳ ರಮ್ಯ ರಸಗೆ ಸಲ್ಲಿಸಿದರು. ಚತುರ್ಮುಖ ಬ್ರಹ್ಮನು ತನ್ನ ರಾಣಿ ಸರಸ್ವತಿಯೊಡನೆ ಬಂದು ವಧುವರರಾಗಿ ಕುಳಿತಿದ್ದಂತಹ ಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸಿದ್ದಾರೆ. ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಪತ್ನಿ ಸಮೇತರಾಗಿ ಬಂದು ಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸಿದರು. ಬಳಿಕ ಎಲ್ಲರೂ ರಮೆಯ ಅರಸನಾದ ನಾರಾಯಣನಿಗೆ ಬಗೆ ಬಗೆ ಉಡುಗೊರೆಗಳನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ 2 ನುಡಿಗಳೇ ಆರತಕ್ಷೆಯ ಬಗ್ಗೆ ಹೇಳಿದ ನಂತರ ಸಪ್ತಪದಿ ಶಾಸ್ತ್ರ, ಅರುಂಧತಿಯ ದರ್ಶನ, ಹೂವಿನ ಚೆಂಡಾಟ, ಉರುಟಣೆಗಳಾದ ಬಳಿಕ ಉಡುಗೊರೆ ಕಾರ್ಯಕ್ರಮ. ಮಾಂಗಲ್ಯವನ್ನು ಕಟ್ಟಿದ ಮೇಲೆ ವಧುವರರು ವಿವಾಹ ವೇದಿಕೆ ಬಂದು ಹಸೆ ಮೇಣೇರಿ ಆರತಿ ಅಕ್ಷೆಯನ್ನು ಮಾಡಿಸಿಕೊಂಡು ವಿವಾಹ ಹೋಮವನ್ನು ನಡೆಸ್ತಾರೆ. ಸಹಧರ್ಮಿಣಿ ಪ್ರಾಪ್ತಿಯಿಂದ ವರನಿಗೆ ಔಪಾಸನಾಗ್ನಿ ಲಭಿಸುತ್ತದೆ. ಆ ಅಗ್ನಿಯ ಸಿದ್ಧಿಗಾಗಿ ವಿವಾಹ ಹೋಮ, ಸಂಪತ್ತನ್ನು ಬೇಡಿ, ಪವಮಾನಾಗ್ನಿಗೂ ದಾಂಪತ್ಯ ಪ್ರೇಮವನ್ನು ಬೇಡಿ, ಅರಿಯಮನಿಗೂ ಸಕಲ ಪುರುಷಾರ್ಥಗಳನ್ನು ಬೇಡಿ, ಪ್ರಜಾಪತಿಗೂ ಆಜ್ಯಾಹುತಿ ನೀಡಿ ವರನು ವಧುವಿನ ಪಾಣಿಗ್ರಹಣ ಮಾಡಬೇಕು ಅಂತಿದೆ. ಎದ್ದು ನಿಂತು ಆಮೇಲೆ ವಧುವಿನ ಕೈ ಹಿಡಿದು ಆಕೆನಿ ಕೈ ಹಿಡಿದು ಎಬ್ಬಿಸಬೇಕು ಅಂತಿದೆ. ಆಗ ಹೇಳೋ ಮಂತ್ರ, ಗೃಭ್ರಾಣಿತೆ ಸೌಭಗತ್ವಾಯ ಹಸ್ತಂ ಮಯಾಪತ್ಯ ಜರದೃಷ್ಟಿಯರ್ಯಥಾ ಸಹ ಭಗೋ ಅರ್ಯಮಾ ಸವಿತಾ ಪುರಂಧಿರ್ಮಹ್ಯಂ ತ್ವಾದುರ್ಗಾರ್ಹ ಪತ್ಯಾಯ ದೇವಾಹ. ಸೌಭಾಗ್ಯಕ್ಕಾಗಿ ನಾನು ನಿನ್ನ ಪಾಣಿಗ್ರಹಣ ಮಾಡ್ತೇನೆ. ನನ್ನೊಡನೆ ಚಿರಕಾಲ ಬಾಳಿ ಮುದಿತನವನ್ನು ಹೊಂದು. ಅಂದಿನವರೆಗೂ ನಿನ್ನ ಸಹಾಯದಿಂದ ಗೃಹಸ್ಥ ಧರ್ಮವನ್ನು ನಾನು ನಡೆಸಲೆಂದು ಭಗ, ಅರ್ಯಮ, ಸವಿತೃ, ಪುರಂಧಿ ಮುಂತಾದ ದೇವತೆಗಳೇ ನಿನ್ನನ್ನು ನನಗೆ ಅನುಗ್ರಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಲಾಜಾಹೋಮ. ವಧುವಿನ ಕೈಯಿಂದ ಅರಿಯಮ ಅಗ್ನಿಗೆ ಲಾಜಾಹುತಿ ಕೊಡಿಸಿ ಅವಳ ಕೈ ಹಿಡಿದು ನಡೆಸುತ್ತಾ ಪೂರ್ಣಕುಂಭ ಸಹಿತವಾದ ಅಗ್ನಿಗೆ ಪ್ರದಕ್ಷಿಣೆ ಮಾಡಿಸಬೇಕು ಅಂತಿದೆ. ಈ ರೀತಿಯಾಗಿ ಆದ ಮೇಲೆ ರಾತ್ರಿ ವಧುವಿಗೆ ಅರುಂಧತಿ ದರ್ಶನ ಮಾಡಿಸ್ಬೇಕು ಅಂತಿದೆ. ಪ್ರಾರ್ಥಿಸಬೇಕು ಅವರಿಗೆ, ಜೀವಪತ್ನಿ ಪ್ರಜಾಂ ವಿಂದೇಯ, ದೀರ್ಘ ಸುಮಂಗಲಿಯಾಗಿ ಸುಪತ್ರವತಿಯಾಗಿ ಬಾಳುವಂತೆ ಅನುಗ್ರಹಿಸಿರಿ ಅಂತ ಹೇಳಬೇಕು. ಅರುಂಧತಿ ಅಂತಂದರೆ ದರ್ಶನ ಅಂದರೆ ಅರುಂಧತಿ ದರ್ಶನವಲ್ಲ, ಧ್ರುವ ಸಪ್ತರ್ಷಿಗಳು ಶುಕ್ರಾದಿಗಳನ್ನು ದರ್ಶನ ಮಾಡಲೇಬೇಕು. ಹಾಗಿದ್ದರೆ ಅನುದರ್ಶನ ಏಕೆಂತ ಹೇಳಿದರೆ, ಅಕ್ಷಮಾಲಾ ವಸಿಷ್ಠೇನ ಸಂಗತಾಥಮ ಯೋನಿಜ ಅಂತ ಹೇಳುವಂತೆ
ಅರುಂಧತಿ ಕರ್ದಮ ಪ್ರಜಾಪತಿಯ ಪುತ್ರಿ. ಈಕೆಯ ತಾಯಿ ಸ್ವಯಂಭೂಮನು ಮಹಾರಾಜನ ಪುತ್ರಿ ದೇವಹೂತಿ. ಈಕೆಯ ಸೋದರಿಯರು ಮರೀಚಿ, ಅಂಗಿರಸ ಮುಂತಾದ ಬ್ರಹ್ಮರ್ಷಿಗಳ ಮಡದಿಯರು. ಸೋದರ ಕಪಿಲ ಮಹರ್ಷಿ. ಈ ರೀತಿಯಾಗಿದೆ. ಆದ್ದರಿಂದ ಅವರೆಲ್ಲರೂ ಅರುಂಧತಿ ಮಹಾಪತಿವ್ರತಿ ಆದ್ದರಿಂದಲೇ ಅವಳ ಆಶೀರ್ವಾದಕ್ಕೆ ಇಲ್ಲಿ ಪ್ರಾಶಸ್ತ್ಯವನ್ನು ಬಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಂಗಲ್ಯ ಕಟ್ಟಿದ ಮೇಲೆ ವಧು ಮೌನವಾಗಿದ್ದು ವಿವಾಹ ಹೋಮಾನಂತರ ಅರುಂಧತಿ ದರ್ಶನವಾದ ಬಳಿಕವೇ ಮೌನ ಮುರಿಯಬೇಕು ಅಂತ ವಿಧಿ ಇದೆ. ಇರುವುದರಿಂದ ವಧು ಮುಂದೆ ಅರುಂಧತಿಯಂತೆ ಪತಿವ್ರತೆಯಾಗಿ, ಅಂದರೆ ಪತಿಯೊಡನೆ ಪ್ರಿಯಭಾಷಿಣಿಯಾಗಿ ಬಾಳಬೇಕೆಂಬ ಅಭಿಪ್ರಾಯವೂ ಇದೆ. ಈ ರೀತಿಯೆಲ್ಲ ಆದ ಮೇಲೆ 4 ದಿನದ ಉತ್ಸವ ಮಾಡಿದ್ದಾರೆ. ಅಂದರೆ ಹೂವಿನ ಚಂಡಾಟ, ಉರುಟಣೆ, 4 ದಿನದ ಉತ್ಸವ ಇತ್ಯಾದಿಗಳನ್ನು ಹೇಳಿದ್ದಾರೆ. ಆಮೇಲೆ ಉಡುಗೊರೆಯ ಕಾರ್ಯಕ್ರಮವನ್ನೇ ಹೇಳ್ತಾ ಇದ್ದಾರೆ. ಹೊಸದಾಗಿ ಸಂಸಾರ ಪ್ರಾರಂಭಿಸುವ ದಂಪತಿಗಳಿಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದ ಗೃಹ ಉಪಯೋಗಿ ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು, ಹಣ ಮುಂತಾದವುಗಳನ್ನು ಬಂಧು ಮಿತ್ರರು ಉಡುಗೊರೆಯಾಗಿ ಕೊಡ್ತಾರೆ. ಆನಂತರ ವಧುವರರು ಸಭಾಜನರಿಗೆ ನಮಸ್ಕಾರ ಮಾಡ್ತಾರೆ. ಆಗ ಎಲ್ಲರೂ ವಧುವರರಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಹೇಳ್ತಾ ಇದ್ದಾರೆ, ಆಶೀರ್ವಾದದಲ್ಲಿ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ಸೂರ್ಯ ಮೊದಲು ಮನೋಭಿಮಾನಿ ದೇವನು ವಧುವರಿಗೆ ರಥವನ್ನು ಕೊಟ್ಟಿದ್ದಾನಂತೆ. ದ್ಯುಲೋಕಮಾನಿ ಹೊದೆಯುವ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ಸೂರ್ಯಚಂದ್ರರು ಗೋವುಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ, ಜಗದೊಡೆಯನಾಗಿರುವಂತಹ ಪರಮಾತ್ಮನಿಗೆ ಉಡುಗೊರೆ ಅಂದರೆ ಅವನೇ ಕೊಟ್ಟದ್ದನ್ನು ಅವನಿಗೆ ಕೊಡ್ತಾ ಇದ್ದಾರೆ. ಬೇಡ್ಕೋತಾರೆ. ದೇವತೆಗಳಿಗೆ ಪೂಜೆಗೆ ಅನುಮತಿ ಬೇಡ್ತಾ ಇದ್ದಾರೆ. ಅನುಮತಿ ಪಡೆದು ಉಡುಗೊರೆ ನೀಡಿ ಆಶೀರ್ವಾದಿಸುವ ನಟನೆಯನ್ನು ಮಾಡ್ತಾ ಇದ್ದಾರೆ. ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಪದ್ಮಾವತಿಗೆ ಆಶೀರ್ವದಿಸುವ ವೈಖರಿ ರೀತಿ. ಸಾವಿತ್ರಿ ವಚ ಕಲ್ಯಾಣಿ ಬಹುಪುತ್ರವತಿ ಭವ ಸರ್ವಲೋಕಸ್ಯ ಜನನಿ ಭವಮಂಗಳದಾಯಿನಿ. ಸಾವಿತ್ರಿಯಂತೆ ನೀನು, ಅಂದರೆ ಸವಿತನ ಮಗಳಾದ ಸೂರ್ಯೆಯಂತೆ ನೀನು, ಏಕೆಂದರೆ ನೀವಿಬ್ಬರು ಲಕ್ಷ್ಮಿಯ ಅವತಾರಗಳು. ಆದ್ದರಿಂದ ನೀನು ಕಲ್ಯಾಣಿ, ಮಂಗಳ ದೇವತೆ. ನೀನು ಬಹುಪುತ್ರಿವತಿಯಾಗು, ಅಂದರೆ ಆಗಿರುವೆ ಎಂಬ ಮರ್ಯಾದೆ ನಿನಗೆ ಸಲ್ಲಲಿ. ಏಕೆಂದರೆ ಬ್ರಹ್ಮರುದ್ರಾದಿ ಸರ್ವಲೋಕ ಜನನಿ ನೀನು. ಇಂತಹ ನೀನು ಸರ್ವಲೋಕಕ್ಕೆ ಮಂಗಲದಾಯಕಳಾಗು. ಇದು ಆಶೀರ್ವಾದ ತೋರಿಕೆಗೆ ವಸ್ತುತಃ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬ್ರಹ್ಮರುದ್ರಾದಿಗಳು ಲಕ್ಷ್ಮೀನಾರಾಯಣರಿಗೆ ನಮನ ರೂಪವಾದ ಆಶೀರ್ವಾದ ಮಾಡುತ್ತಾ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಶಬ್ದದ ಕಡೆಗೂ ಸರಿಯಾಗಿ ಅರ್ಥವನ್ನು ತಿಳಿದುಕೊಂಡು ಓದ್ರಿ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.